ನಾಮಪತ್ರ ಸಲ್ಲಿಕೆಗೂ ಮುಂಚೆ ಸುದೀಪ್ ಮಾಮನಿಗೆ 25,000 ಜನರ, ಸಿಂಗಲ್ ಸಿದ್ದುಗೆ 1,00,000 ಸುನಾಮೀನ. ಹಾಗಿದ್ರೆ ಯುದ್ಧಕ್ಕೆ ಮುನ್ನವೇ ಗೆದ್ದು ಬಿಟ್ರ? ಏನಿದು ನಂಬರ್ಗಳ ಲೆಕ್ಕಾಚಾರ? ಜನರ ನಾಡಿ ಮಿಡಿತ, ಜನ ಎಷ್ಟು ಸೇರ್ತಾರೆ ಅನ್ನೋದ್ರ ಮೇಲೆ ಎದ್ದು ಕಾಣುತ್ತೆ. ಅದು ವೋಟ್ ಶೇರ್ ಹೆಚ್ಚು ತಗೋಬಹುದು, ಸೀಟ್ ಕಡಿಮೆ ತಗೋಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಜನರ ನಾಡಿ ಮಿಡಿತ, ನೀವು ಹಲವು ಜನರ ನಾಮಿನೇಷನ್ ಅನ್ನು ನೋಡಿದಿರಿ. ರಕ್ಷಿತ್ ಶಿವರಾಮ್ ಅವರ ಒಂದು ನಾಮಿನೇಷನ್ನ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಈಶ್ವರ್ ಖಂಡ್ರೆ, ಲಕ್ಷ್ಮಣ ಸವದಿ, ಹೀಗೆ ಸಾಲು ಸಾಲು ನಾಯಕರ ನಾಮಿನೇಷನ್ ಜನಸಂದಣಿ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದು ಬೀಗುತ್ತೆ ಅನ್ನುವಂತಹ ಸುಳಿವನ್ನು ಕೊಡ್ತಿದೆ. ಆದರೆ ಇಲ್ಲಿ ಹೇಳೋಕೆ ಹೊರಟಿರುವಂಥದ್ದು ಇಬ್ಬರದ್ದು. ಒಬ್ಬರು ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ನಾಮಿನೇಷನ್ ಮಾಡಿದಾಗ 20,000 to 30,000 ಜನ ಅಲ್ಲಿ ಸೇರಿದ್ರು. ವಿಶೇಷ ಅಂದರೆ ಚಿತ್ರನಟ ಸುದೀಪ್ ಅವರಿದ್ರು. ಆದಾಗ್ಯೂ ಅಲ್ಲಿ ಬಂದಿದ್ದು 20,000 to 30,000 ಜನ. ಮತ್ತೊಂದು ದೃಶ್ಯ ಇದೆ, ಯಾಕಂದರೆ ನಿಮ್ಗೆ 2 ದೃಶ್ಯ ತೋರ್ತೀನಿ. ಮೊದಲಿಗೆ ಶಿಗ್ಗಾವಿ ದೃಶ್ಯ ನೋಡಿ, ಎರಡನೇದು ನಂಜನಗೂಡಿನ ದೃಶ್ಯ ನೋಡಿ. ಗೋಚರಿಸುತ್ತೆ. ಒಂದು ಕಡೆ ಹಾಲಿ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರದ ಘನ ನಾಯಕ ಬಸವರಾಜ ಬೊಮ್ಮಾಯಿ ಅವರ ನಾಮಿನೇಷನ್ಗೆ 20,000 to 30,000 ಜನ ಸೇರಿದ್ದಾರೆ. ಅದೇ ವಿಪಕ್ಷ ನಾಯಕ ಸಿಂಗಲ್ ಸಿದ್ದರಾಮಯ್ಯ ಅವರ ನಾಮಿನೇಷನ್ಗೆ 1,00,000 ಜನ ಸೇರಿದ್ದಾರೆ. ಇದರಲ್ಲಿ ವಕೀಲರ ದಂಡು ದೊಡ್ಡದಿದೆ. ಅಲ್ಲಿಗೆ ಒಂದು ಕಡೆ ಹಾಲಿ ಮುಖ್ಯಮಂತ್ರಿಗೆ 25,000 ಜನ ಸೇರ್ತಾರೆ, ಅದು ಕೂಡ ಚಿತ್ರನಟ ಇದ್ದಾಗ್ಯೂ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನಾಮಿನೇಷನ್ಗೆ 1,00,000 ಜನ ಸೇರ್ತಾರೆ. ಅಂದರೆ ಯಾವ ಸಂದೇಶವನ್ನು ಆ ಜನ ಕೊಡ್ತಿದ್ದಾರೆ ಅನ್ನುವಂಥದ್ದು. ಒಂದು ಲೆಕ್ಕಾಚಾರದ ಪ್ರಕಾರ ಸಾಲು ಸಾಲು ಆಂತರಿಕ ಸಮೀಕ್ಷೆಗಳು, ಒಪಿನಿಯನ್ ಪೋಲ್ಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಿದೆ. ವರುಣಾದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಗೆದ್ದಾಯ್ತು ಅನ್ನುವಂಥದ್ದು ಈ 1,00,000 ಜನರ ಸುನಾಮಿಯ ಸಂದೇಶಾನ. ಬರೀ 25,000 ಜನ ಸೇರಿ ಹಾಲಿ ಮುಖ್ಯಮಂತ್ರಿಗೆ, ಅದು ಚಿತ್ರನಟನನ್ನು ಕರೆಸಿದ್ರೂ ಕೂಡ ಬಂದು ಸೇರ್ತಾರೆ ಅಂದರೆ ಗೆದ್ದೇ ಗೆಲ್ಲುವ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ರೀತಿಯಲ್ಲಿ ಸುದೀಪ್ ಅವರೇ ಹೇಳಿದ್ದಾರೆ. ಈ ಸಲ ಗೆಲ್ತಾರೋ ಯಾವಾಗ ಗೆಲ್ತಾರೋ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಅವರು, ಆದರೆ ಗೆದ್ದೇ ಗೆಲ್ತಾರೆ ಒಂದು ದಿನ ಅಂತ ಹೇಳಿದ್ದಾರೆ. ಅಲ್ಲಿಗೆ ಯುದ್ಧಕ್ಕೆ ಮುನ್ನವೇ ಬಿಜೆಪಿ ಸೋಲಿನ ಸುಳಿವನ್ನ ಕಂಡಿದ್ಯಾ ನೋಡಿ. ವರ್ಚಸ್ವಿ ನಾಯಕ, ಮಾಸ್ ಲೀಡರ್ ಯಾರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಅದೇ ವಿಜೇಂದ್ರ ಅವರ ನಾಮಿನೇಷನ್ಗೆ ಸಾಕಷ್ಟು ಜನ ಸೇರಿದ್ರು. ಇನ್ನೂ ಮುಂದುವರೆದು ಸಣ್ಣ ಪುಟ್ಟ ನಾಯಕರು, ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಾಮಿನೇಷನ್ ಮಾಡಿದಾಗ 30,000 40,000 ಜನ ಸೇರ್ತಾರೆ. ಅಂಥದ್ರಲ್ಲಿ ಹಾಲಿ ಮುಖ್ಯಮಂತ್ರಿಯ ನಾಮಿನೇಷನ್ಗೆ 20,000 to 30,000 ಜನ ಸೇರ್ತಾರೆ ಅಂದರೆ ಏನರ್ಥ? ಹಾಗಿದ್ರೆ ರಾಜ್ಯದಲ್ಲಿ ಬಿಜೆಪಿ ಸೋಲುತ್ತೆ ಅನ್ನುವಂತಹ ಸುಳಿವನ್ನು ಜನ ತಮ್ಮ ಸೇರುವಿಕೆಯ, ಭಾಗವಹಿಕೆಯ ಮೂಲಕ ಸಂದೇಶವನ್ನು ಕೊಡ್ತಿದ್ದಾರಾ? ಜನರ ನಾಡಿ ಮಿಡಿತ ಏನು ಹೇಳ್ತಿದೆ? 1,00,000 ಜನ ಸುನಾಮಿಯ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ನಾಮಿನೇಷನ್ ಹೇಳೋದೇನು? 20,000 to 30,000 ಜನ, ಅದು ಚಿತ್ರನಟ ಇದ್ದಾಗ್ಯೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ನಾಮಿನೇಷನ್ನ ಚಿತ್ರಣ ಹೇಳ್ತಿರುವಂಥದ್ದು ಏನು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.